ಬಸವಣ್ಣನವರ ಈ ವಚನದಂತೆ ನಾವೆಲ್ಲರೂ ನಡ್ಕೊಳ್ಳೋದಕ್ಕೆ ಅನುಸರಿಸೋದಕ್ಕೆ ಶುರು ಮಾಡಿಬಿಟ್ರೆ ನಿಜವಾಗ್ಲೂ ಅದ್ಭುತ ಬದಲಾವಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಮಾನಸಿಕ ಆರೋಗ್ಯ ಮನುಷ್ಯನಿಗೆ ತುಂಬ ಮುಖ್ಯ. ಅದಕ್ಕೆ ನಮ್ಮ ಯೋಚನೆಗಳು ಬದಲಾಗಬೇಕಾಗತ್ತೆ. ಯಾವ ವಚನ ಅಂತ ಯೋಚನೆ ಮಾಡ್ತಿದ್ದೀರಾ? ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮನೊಲಿವ ಪರಿ ಅಂತ. ಹೌದು, ಕಳ್ತನ ಮಾಡದೇ ಇರೋದು, ಸುಳ್ಳು ಹೇಳ್ದೇ ಇರೋದು, ಬೇರೆಯವರನ್ನು ಹೀಯಾಳಿಸೋದು, ಬೇರೆಯವ್ರ ಬಗ್ಗೆ ಆಡ್ಕೊಂಡು ನಗುವಂಥದ್ದು, ಅಥವಾ ನಾನೇ ಗ್ರೇಟ್ ಅಂದ್ಕೊಳ್ಳೋ ಅಂಥದ್ದು, ಸುಳ್ಳು ಹೇಳುವಂಥದ್ದು, ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋ ಅಂಥದ್ದು, ಇದೆಲ್ಲವನ್ನು ಬಿಡೋದ್ರಿಂದ ನಮ್ಮ ಮಾನಸಿಕ ಆರೋಗ್ಯ ಅಂತೂ ವೃದ್ಧಿ ಆಗುತ್ತೆ. ಅದರಿಂದ ಜೀವನದಲ್ಲಿ ಅನೇಕ ಬದಲಾವಣೆಗಳಂತೂ ಆಗುತ್ತೆ ಅಲ್ವಾ. ಸೊ ಈ ವಚನವನ್ನು ನಾವೆಲ್ಲರೂ ಅನುಸರಿಸೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಬದಲಾವಣೆ ಆಗುತ್ತೆ. ವಚನ ಇಷ್ಟ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.